ಅಮ್ಮ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಲಾ ಅನ್ನೋ ಕ್ವೆಶನ್ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ನಿಮ್ಮ ಮಕ್ಕಳು ಈ ಥರ ಕೇಳ್ತಾ ಇದ್ದಾರಾ? ಎಸ್ ಹೇಳಬೇಕಾ ನೋ ಹೇಳಬೇಕಾ ಗೊತ್ತಾಗ್ತಾ ಇಲ್ವಾ? ಎಸ್ ಹೇಳಿ ಅವರ ಡ್ರೀಮ್ಸ್ನ ಸಪೋರ್ಟ್ ಮಾಡಬೇಕಾ, ಬೇಡ ಅಂತ ಹೇಳಿ ಅವರನ್ನು ಸೋಷಿಯಲ್ ಮೀಡಿಯಾ ಒಂದು ಅಪಾಯದಿಂದ ಅವರನ್ನು ನಾವು ಕಾಪಾಡ್ಕೊಳ್ಬೇಕಾ, ಸೇಫ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ ನಿಮ್ಮಲ್ಲೂ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಾಯ್, ಐ ಆಮ್ ಸ್ಮಿತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ತುಂಬ ಜನ ಮಕ್ಕಳು ನನ್ನ ಹತ್ರ ಬಂದು ಕೇಳ್ತಾರೆ, ಮ್ಯಾಮ್ ನನಗೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ತುಂಬ ಆಸೆ ಇದೆ, ಬಟ್ ಅಮ್ಮ ಅಪ್ಪ ಬೇಡ ಅಂತ ಹೇಳ್ತಾರೆ ಅಂತ ಕೇಳಿದ್ದೀನಿ. ಹಾಗೆ ಪೇರೆಂಟ್ಸ್ ಕೂಡ ನನ್ನ ಹತ್ರ ಕೇಳ್ತಾ ಇರ್ತಾರೆ, ಲೈಕ್ ನೀವು ಹೇಗೆ ವೀಡಿಯೋಸ್ ಮಾಡ್ತೀರಾ, ಮಕ್ಕಳ ಹತ್ರ ವೀಡಿಯೋಸ್ ಮಾಡಿಸ್ಬೋದಾ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸ್ಬೋದಾ, ಅದು ಸೇಫ್ ಆಗಿರುತ್ತಾ, ಯಾವ ರೀತಿ ಮಾಡಬೇಕು ಅಂತೆಲ್ಲ ನನ್ನ ಹತ್ರ ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋನ ಯಾರ್ಯಾರು ಈ ಥರ ಯೋಚನೆ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೋಸ್ಕರ ನನ್ನ ಒಂದು ಒಪಿನಿಯನ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೇ ಟಿಲ್ ದ ಎಂಡ್ ಬಿಕಾಸ್ ಐ ವಿಲ್ ಬಿ ಶೇರಿಂಗ್ ಇನ್ ದಿಸ್ ವಿಡಿಯೋ ವಾಟ್ ಯೂಟ್ಯೂಬ್ ಅಲೌಸ್, ವಾಟ್ ಕೈಂಡ್ ಆಫ್ videos kids can actually make, how I am handling this in my own home. ಯಾಕೆಂದರೆ ನನ್ನ ಮಗಳು ಕೂಡ ಆ ಥರ ಕೇಳ್ತಾಳೆ. ತುಂಬ ಜನ ಮಕ್ಕಳು ಇವಾಗ ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅನ್ನೋದ್ರ ಜೊತೆಗೆ ನಾನು ಯೂಟ್ಯೂಬರ್ ಆಗ್ತೀನಿ ಅನ್ನೋದನ್ನು ನಾವು ಇವಾಗ ಕೇಳ್ತಾ ಇದ್ದೀವಿ. ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು, ಎಷ್ಟರ ಮಟ್ಟಿಗೆ ಕೆಟ್ಟದ್ದು ಅನ್ನೋದನ್ನು ವಿಡಿಯೋನಲ್ಲಿ ನನಗೆ ತಿಳಿದರಷ್ಟು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಮಟ್ಟಿಗೆ ಒಳ್ಳೆಯದು ಮಕ್ಕಳಿಗೋಸ್ಕರ ಅನ್ನೋದನ್ನು ನಾವು ಮಕ್ಕಳಿಗೆ ಮೊದಲು ತಿಳಿ ಹೇಳಬೇಕು. ನನ್ನ ಮಗಳು ಬಂದು ಕೇಳಿದಾಗ ನಾನು ಎಸ್ ಅಂತಾನು ಹೇಳಿಲ್ಲ, ನೋ ಅಂತಾನು ಹೇಳಿಲ್ಲ. ನನ್ನ ಮಗಳು ಬಂದು ಕೇಳಿದ್ಲು, ಲೈಕ್ ಅಮ್ಮ ನಾನು ಯೂಟ್ಯೂಬ್ ಮಾಡ್ತೀನಿ, ನಾನು ವೀಡಿಯೋಸ್ ಮಾಡ್ತೀನಿ ಅಂತೆಲ್ಲ. ಸೊ ಇಮ್ಮಿಡಿಯೇಟ್ಲಿ ನಾನು ಹೇಳಿಲ್ಲ ಎಸ್ ಅಥವಾ ನೋ ಅಂತ ಏನೋ ನಾನು ಹೇಳಕ್ಕೆ ಹೋಗಲಿಲ್ಲ. ಆ ಟೈಮಲ್ಲಿ ನಾನು ಸುಮ್ಮನೆ ಅದೇ. ಬಟ್ ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್, ಸೇಫ್ ಇದೆಯಾ ಇಲ್ವಾ ಅನ್ನೋದನ್ನು ನಾನು ಫಸ್ಟ್ ನೋಡಿಕೊಂಡು ಅವಳಿಗೆ ಒಂದು ಚಾನಲ್ನ ನಾನು ಓಪನ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ಯೂಟ್ಯೂಬಲ್ಲಿ ಅನೇಕ ರೀತಿಯ ಟಾಪಿಕ್ ಮೇಲೆ ಅವರು ವೀಡಿಯೋಸ್ಗಳನ್ನ ಮಾಡಬಹುದು. ಮತ್ತು ಸಿಂಗಿಂಗ್ ಆಗಿರಬಹುದು, ಆರ್ಟ್ ಆಗಿರಬಹುದು, ಕುಕ್ಕಿಂಗ್ ಆಗಿರಬಹುದು, ಸ್ಟೋರಿ ಟೆಲ್ಲಿಂಗ್ ಆಗಿರಬಹುದು. ಈ ರೀತಿಯಾದಂಥ ಸುಮಾರು ಟಾಪಿಕ್ಸ್ಗಳಿದ್ದಾವೆ. ಅಂತಹ ಟಾಪಿಕ್ ಮೇಲೆ ಮಕ್ಕಳು ವೀಡಿಯೋಸ್ಗಳನ್ನ ಮಾಡಬಹುದು. ಬಟ್ ಆ್ಯಸ್ ಎ ಪೇರೆಂಟ್ ನಾವು ಇದನ್ನು ಯಾವ ರೀತಿ ನೋಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನಾವು ನೋಡೋದು ಲೀಗಲ್ ಫ್ಯಾಕ್ಟ್ಸ್ ಆ್ಯಂಡ್ ವಾಟ್ ಈಸ್ ಅಲೌಡ್ ಇನ್ ಯೂಟ್ಯೂಬ್ ಅನ್ನೋದನ್ನು ನೋಡಬೇಕು. ಯೂಟ್ಯೂಬ್ ರೂಲ್ ಏನಿದೆ ಅಂದರೆ 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯೂಟ್ಯೂಬ್ ಚಾನಲ್ನ ಮಾಡೋ ಹಾಗಿಲ್ಲ. ಆದರೆ ಮಾಡಿದರೆ ಅದು ಪೇರೆಂಟಲ್ ಚಾನಲ್ ಆಗಿರಬೇಕು, ಅಂದರೆ ಪೇರೆಂಟ್ಸ್ ಕಂಟ್ರೋಲ್ ಮಾಡುವಂಥ ಒಂದು ಚಾನಲ್ ಆಗಿರಬೇಕು. ಅಂಥ ಚಾನಲ್ನ ಮಕ್ಕಳ ಹತ್ರ ನಾವು ವಿಡಿಯೋ ಮಾಡಿಸಿ ಪೇರೆಂಟ್ಸೇ ಅದನ್ನು ಅಪ್ಲೋಡ್ ಮಾಡಬೇಕು. ಓವರ್ ಆಲ್ ಕಂಟ್ರೋಲ್ ಪೇರೆಂಟ್ಸೇ ಮಾಡಬೇಕು ಅನ್ನೋದು ರೂಲ್ ಇದೆ. ಚಿಲ್ಡ್ರನ್ ಬಿಲೋ 13 ಕೆನಾಟ್ ಹ್ಯಾವ್ ದೇರ್ ಓನ್ ಚಾನಲ್, ಬಟ್ ಪೇರೆಂಟ್ಸ್ ಕ್ಯಾನ್ ಕ್ರಿಯೇಟ್ ಅನ್ ಅಕೌಂಟ್ ಆನ್ ಬಿಹಾಫ್ ಆಫ್ ದ ಚೈಲ್ಡ್. ಇದು ಇಲ್ಲೀಗಲ್ ಅಲ್ಲ, ಬಟ್ ತುಂಬ ಜವಾಬ್ದಾರಿ ಇರುವಂಥ ಒಂದು ಕೆಲಸ. ಏನು ಅನ್ಸೇಫ್ ಇದೆ ಈ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಮಕ್ಕಳಿಗೆ ಅಂತ ನಾವು ಅದನ್ನು ತಿಳ್ಕೊಬೇಕಾಗತ್ತೆ. ಮಕ್ಕಳಿಗೆ ಒಂದಷ್ಟು ರೀತಿಯಾದಂಥ ಪ್ರಾಬ್ಲಮ್ಸ್ ಎದುರಾಗಬಹುದು. ಯೂಟ್ಯೂಬ್ ಈಸ್ ಪವರ್ಫುಲ್ ಬಟ್ ನಾಟ್ ಸೇಫ್ ಆಲ್ವೇಸ್ ಅಂತ. ಕಮೆಂಟ್ಸಿಂದ ಟ್ರೋಲ್ ಮಾಡೋದಾಗಿರಬಹುದು, ಆಮೇಲೆ ನೆಗೆಟಿವ್ ಸೆಲ್ಫ್ ಇಮೇಜ್ ಡ್ಯೂ ಟು ಲೋ ವ್ಯೂಸ್, ಕಡಿಮೆ ವ್ಯೂಸ್ ಬಂತು ಅಂತ ಕಾನ್ಫಿಡೆನ್ಸ್ ಕಡಿಮೆ ಮಾಡಿಕೊಳ್ಳೋದಾಗಿರಬಹುದು, ಮತ್ತು ಸ್ಕ್ರೀನ್ ಅಡಿಕ್ಷನ್ ಆಗಬಹುದು. ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಅವ್ರಿಗೆ ಎದುರಾಗಬಹುದು. ಸೊ ಹಾಗಾಗಿ ಯು ಮಸ್ಟ್ ಬಿ ದ ಚಾನಲ್ ಮ್ಯಾನೇಜರ್, ಜಸ್ಟ್ ನಾಟ್ ಆ್ಯಸ್ ಅ ಸಪೋರ್ಟರ್. ಸುಮ್ಮನೆ ನಾವು ಸಪೋರ್ಟ್ ಮಾಡೋದಲ್ಲ, ಅವರ ಫುಲ್ ಯೂಟ್ಯೂಬನ್ನು ನಾವು ಕಂಟ್ರೋಲ್ ಮಾಡ್ತಾ ಇರಬೇಕು ಆ್ಯಸ್ ಎ ಪೇರೆಂಟ್. ಅವರ ಆಸೆ ನಮ್ಮ ಮಾರ್ಗದರ್ಶನ ಇದ್ದರೆ ಒಂದು ಸೇಫ್ ಆಗಿರುವಂಥ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಅವರ ಸಕ್ಸಸ್ನ ನೋಡಿ ನಾವು ಖುಷಿ ಪಡಬಹುದು. ವಾಟ್ ಕಂಟೆಂಟ್ ಕ್ಯಾನ್ ಚಿಲ್ಡ್ರನ್ ಕ್ರಿಯೇಟ್ ಅಂತ. And here is the fun part. Encourage videos that are safe, skill building and fun. For example, ಡ್ರಾಯಿಂಗ್ ಟ್ಯುಟೋರಿಯಲ್ ಆಗಿರಬಹುದು, ಅವ್ರು ಹೇಗೆ ಮಾಡಲಿ
ಅದನ್ನು ಅವ್ರು ಏನೋ ಒಂದು ಡ್ರಾಯಿಂಗ್ ಮಾಡ್ತಾ ಇರ್ತಾರೆ, ಅದನ್ನು ಹೇಗೆ ಮಾಡೋದು, ನಾನು ಹೇಗೆ ಮಾಡಿದೆ ಈ ಡ್ರಾಯಿಂಗನ್ನು ಅನ್ನೋದನ್ನು ಅವರು ಸ್ಕ್ರೀನ್ ಮೂಲಕ ಬೇರೆಯವ್ರಿಗೆ ಹೇಳ್ಕೊಡ್ಬೋದು. ಅದು ಪರ್ಫೆಕ್ಟ್ ಆಗಿರಬೇಕು ಅಂತ ಅಲ್ಲ, ಅದು ಅವ್ರ ಸ್ಕಿಲ್ನ ಬಿಲ್ಡ್ ಮಾಡುತ್ತೆ, ಅವರ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಶೇರ್ ಮಾಡೋದರ ಜೊತೆಗೆ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸ್ಟೋರಿ ರೀಡಿಂಗ್ ಅಥವಾ ಸ್ಟೋರಿ ಟೆಲ್ಲಿಂಗ್ ಇದಂತೂ ತುಂಬ ಒಳ್ಳೆ ಟಾಪಿಕ್ಕು. ಇದರಿಂದ ಅವ್ರಿಗೆ ಒಂದು ಸ್ಪೀಕಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಯಾವ ರೀತಿ ಒಂದು ಸ್ಟೋರಿನ ಹೇಳಬೇಕು ಅನ್ನೋ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ನವ ಡೇಸ್. ಯಾಕೆಂದರೆ ಮಕ್ಕಳು ನಂತರ ನಾನು ಚಿಕ್ಕವಳಿರುವಾಗಲೂ ಈಗಲೂ ಕೂಡ ಪಬ್ಲಿಕ್ ಸ್ಪೀಕಿಂಗಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ, ಪಟ್ ಅಂತ ಮಾತಾಡೋಕ್ಕಾಗಲ್ಲ, ಏನೇನೋ ಮಾತಾಡ್ಬಿಡ್ತೀನಿ. ಕ್ಯಾಮ್ರಾ ಮುಂದೆ ನಾನು ಎಡಿಟ್ ಮಾಡ್ಬೋದು, ಹಾಗಾಗಿ ನನ್ನ ತಪ್ಪುಗಳು ನಿಮಗೆ ಕಾಣಿಸೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಒಂದು ಮಕ್ಕಳಲ್ಲಿ ಒಂದು ಸ್ಪೀಕಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆಮೇಲೆ ಸ್ಟೋರಿ ಟೆಲ್ಲಿಂಗಲ್ಲಿ ಯಾವ ರೀತಿ ನಾವು ಸ್ಟೋರಿ ಹೇಳಿದ್ರೆ ಅದು ಆಡಿಯನ್ಸ್ನ ರೀಚ್ ಆಗುತ್ತೆ ಅನ್ನೋದನ್ನು ಕೂಡ ಅವರು ಕಲ್ತ್ಕೊಳ್ತಾರೆ. ಸಿಂಪಲ್ ಸಾಂಗ್ಸ್, ಈ ಸಾಂಗ್ಸ್ ಹೇಳೋದ್ರಿಂದ ಸುಮ್ಮನೆ ಹಿಂಗೆ ನಿಂತ್ಕೊಂಡು ಹೇಳಿದರೆ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ವಿತ್ ಆ್ಯಕ್ಷನ್ಸ್ ನೀವು ಹಾಡಿ ಅನ್ನೋದನ್ನು ನಾವು ಅವ್ರಿಗೆ ಹೇಳ್ತಾ ಹೋದರೆ ಅದು ಕೂಡ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ಹಾಗೆ ಕ್ಯಾಮ್ರಾನ ಫೇಸ್ ಮಾಡೋದನ್ನು ಮಕ್ಕಳು ಕಲ್ತ್ಕೊಳ್ತಾರೆ. ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅವರು ಪ್ರಾಕ್ಟೀಸ್ ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ರೋಲ್ ಪ್ಲೇ ಆಗಿರಬಹುದು ಅಥವಾ ಪ್ರಿಟೆಂಡ್ ಪ್ಲೇ ಆಗಿರಬಹುದು, ಈ ಥರ ವೀಡಿಯೋಸ್ಗಳನ್ನ ಮಾಡಬಹುದು. ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸ್ ಮಾಡಬಹುದು. ಕುಕ್ಕಿಂಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಅವ್ರಿಗೆ ಖುಷಿ ಆಗುತ್ತೆ ಕೂಡ, ನಾನೇನೋ ಮಾಡಿದೆ ಇವತ್ತು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಕ್ಕಳಿಗೆ ಬರುತ್ತೆ. ಎಜುಕೇಷ್ನಲ್ ಗೇಮ್ಸ್ ಆಗಿರಬಹುದು, ಅದನ್ನು ಕೂಡ ನಾವು ಮಕ್ಕಳ ಜೊತೆ ಆಟ ಆಡ್ತಾ ಅವ್ರಿಗೆ ಅದನ್ನು ಕಲಿಸಬಹುದು, ತುಂಬಾ ಹೇಳ್ಕೊಡ್ಬಹುದು. ಕೀಪ್ ಯುವರ್ ವಿಡಿಯೋಸ್ ವೆರಿ ಶಾರ್ಟ್ ಆ್ಯಂಡ್ ಎಂಗೇಜಿಂಗ್ ಆಗಿ ಇರಲಿ. ಸಬ್ ಟೈಟಲ್ಸ್ ಯೂಸ್ ಮಾಡಿ, ಮ್ಯೂಸಿಕ್ನ ಯೂಸ್ ಮಾಡಿ ಬ್ಯಾಕ್ಗ್ರೌಂಡಲ್ಲಿ, ಬಟ್ ನೋ ಪ್ರೆಷರ್ ಟು ಗೋ ವೈರಲ್ ಆರ್ ಗೆಟ್ ಮೋರ್ ವ್ಯೂಸ್. ತುಂಬ ವ್ಯೂಸ್ ಬರಲಿ, ವೈರಲ್ ಆಗಲಿ ಅನ್ನೋ ಪ್ರೆಷರ್ ಮಕ್ಕಳಿಗೆ ಯಾವತ್ತೂ ಬರೋದು ಬೇಡ. ಲೆಟ್ ದೆಮ್ ಹ್ಯಾವ್ ಫನ್ ಆ್ಯಂಡ್ ಲೆಟ್ ದೆಮ್ ಎಂಜಾಯ್ ದ ಪ್ರಾಸೆಸ್, ಅಷ್ಟೇ ಇರಬೇಕು. ನಾವು ಅವ್ರನ್ನ ಸ್ಟಾರ್ ಮಾಡೋದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ, ಅವ್ರಿಗೆ ಕಲಿಯೋದಕ್ಕೆ ಎನ್ಕರೇಜ್ ಮಾಡೋಣ, ಸಪೋರ್ಟ್ ಮಾಡೋಣ, ಒಂದು ಸ್ಫೂರ್ತಿ ಆಗೋಣ. ಸೊ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಅವರ ಕ್ರಿಯೇಟಿವಿಟಿ ಬೆಳೆಯುತ್ತೆ, ಹಾಗೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ, ಮತ್ತು ಮಕ್ಕಳು ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ಕೆಲಸ ಜಾಸ್ತಿ ಮಾಡ್ತಾರೆ. ಸೊ ಸ್ಕ್ರೀನ್ ಟೈಮ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎಡಿಟಿಂಗ್ ಅದೆಲ್ಲ ಅವ್ರು ಮಾಡೋದು ಬೇಡ. ಎಡಿಟಿಂಗ್ನ ನೀವೇ ಮಾಡಿ, ಅಪ್ಲೋಡ್ ನೀವೇ ಮಾಡಿ, ಅದರಲ್ಲಿ ಟೈಟಲ್ ಹಾಕೋದು, ಡಿಸ್ಕ್ರಿಪ್ಷನ್ ಹಾಕೋದು, ಏನೇ ಇದ್ರೂ ಕೆಲಸ, ಯೂಟ್ಯೂಬ್ ಕೆಲಸ, ಅದನ್ನು ಪೇರೆಂಟ್ಸ್ ಮಾಡಬೇಕು, ಅವ್ರ ಕೈಗೆ ಮೊಬೈಲ್ ಕೊಡೋದು ಬೇಡ. ಬಟ್ ವಿಡಿಯೋ ಮಾಡುವಾಗ ಅವ್ರು ಅದನ್ನು ಸ್ಕ್ರೀನ್ ಮುಂದೆ ಇಟ್ಕೊಂಡು ಯಾವ ರೀತಿ ವಿಡಿಯೋ ಮಾಡೋದು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಅವ್ರು ಸ್ವಂತದ್ದು ಮಾಡಲಿ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕೆಲಸನೂ ಪೇರೆಂಟ್ಸ್ ಮಾಡೋದು ಒಳ್ಳೆಯದು. ಈ ಟಾಪಿಕ್ ನನಗೆ ಯಾಕೆ ತಲೆಗೆ ಬಂತು ಅಂದರೆ, ಒಂದು ದಿವಸ ನನ್ನ ಮಗಳು ಬಂದು ಕೇಳಿದ್ಲು, ನನಗೆ ಈ ವಿಡಿಯೋ ಮಾಡಬೇಕು, ನಾನು ಇದು ಬಲೂನ್ ವಿಡಿಯೋ ಮಾಡ್ತೀನಿ ಅಂತ ಒಂದು ಟಾಯ್ದನ್ನ ತೊಗೊಂಬಂದ್ಲು. ಮತ್ತು ನಾನು ಪಿಜ್ಜಾ ಮಾಡೋ ವಿಡಿಯೋ ಮಾಡ್ತೀನಿ ಅಂತ. ನಾನು ಆ ಮೂಮೆಂಟಲ್ಲಿ ಎಸ್ ಅಂತಲೂ ಹೇಳಿಲ್ಲ, ನೋ ಅಂತಲೂ ಹೇಳಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಟ್ಟು ಆಮೇಲೆ ದೆನ್ನು ಸ್ವಲ್ಪ ರಿಸರ್ಚ್ ಮಾಡಿ ಎಷ್ಟು ಸೇಫ್ ಆಗಿದೆ ಇದು ಮಕ್ಕಳಿಗೆ ಅಂತ ತಿಳ್ಕೊಂಡು ಆಮೇಲೆ ಅವಳಿಗೆ ಒಂದು ಚಾನಲ್ನ ನಾನು ಓಪನ್ ಮಾಡಿಕೊಟ್ಟಿದ್ದೀನಿ. ಅದು ಅಜ್ಜಿ ಮತ್ತು ನಾನು ಅನ್ನೋ ಒಂದು ಚಾನಲ್ನ ಅವಳಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ. ಫೈನಲ್ ಆಗಿ ಏನು ಹೇಳೋದು ಅಂದರೆ, ಮಕ್ಕಳು ಯೂಟ್ಯೂಬ್ ಚಾನಲ್ನ ಮಾಡಬಹುದಾ ಅಂದರೆ ಎಸ್, ಬಟ್ ವಿತ್ ಪೇರೆಂಟಲ್ ಸಪೋರ್ಟ್ ಅಂಡರ್ ದ ಗೈಡೆನ್ಸ್ ಆಫ್ ಪೇರೆಂಟ್ಸ್. ಇಫ್ ಯು ಪ್ರೆಸೆಂಟ್, ಗೈಡ್ ಆ್ಯಂಡ್ ಟೀಚ್ ದೆಮ್, ಯೂಟ್ಯೂಬ್ ವಿಲ್ ಬಿಕಮ್ ಅ ಲರ್ನಿಂಗ್ ಟೂಲ್, ನಾಟ್ ಅ ಡೇಂಜರ್. ನಿಮ್ಮ ಮಕ್ಕಳು ನಿಮಗೇನಾದ್ರು ಈ ಥರ ಕೇಳಿದಾರಾ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇರೆ ಪೇರೆಂಟ್ಸ್ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿರುವಂಥ ಟಿಪ್ಸ್ ಸಿಕ್ಕಿದರೆ, ಹೆಲ್ಪ್ಫುಲ್ ಆಗಿರುವಂಥ ಏನಾದರೂ ಒಂದು ವಿಷಯ ನಿಮಗೆ ಇದೆ ಅಂತ ಅನಿಸಿದರೆ ಈ ವಿಡಿಯೋನ ಶೇರ್ ಮಾಡಿ ಬೇರೆ ಪೇರೆಂಟ್ಸ್ ಜೊತೆ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ದ ಬೆಲ್. ಯಾಕೆ ಅಂದರೆ ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ಹೌ ಟು ಸ್ಟಾರ್ಟ್ ಅ ಚಾನಲ್ ಇನ್ ಸಿಂಪಲ್ ವೇ. ತುಂಬ ಈಸಿಯಾಗಿ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಒಂದು ಸಿಂಪಲ್ಲಾಗಿ
ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಏನೆಲ್ಲ ಪ್ರಾಸೆಸ್ ಇದೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.